ಕರ್ನಾಟಕದಲ್ಲಿ ಉಳಿದಿರುವ ಏಕೈಕ ಮಣ್ಣಿನ ಅರಮನೆಯ ಬಗ್ಗೆ ನಿಮ್ಗೆ ಗೊತ್ತಾ? ಬನ್ನಿ ನಾನಿವತ್ತು ನಿಮ್ಗೆ ತೋರಿಸ್ತೇನೆ. ಬರೋಬ್ಬರಿ 500 ವರ್ಷಗಳ ಇತಿಹಾಸವಿರುವ ಸೂರಾಲು ಅರಮನೆ. ಉಡುಪಿ ಜಿಲ್ಲೆಯ ಸೂರಾಲಿನಲ್ಲಿರುವ ಅಡಿಪಾಯವೇ ಇಲ್ಲದೆ ನಿರ್ಮಾಣವಾದ ಅದ್ಭುತವಾದ ಅರಮನೆ ಇದು. 1511ರ ಹೊತ್ತಿಗೆ ತುಳುನಾಡನ್ನಾಳುತ್ತಿದ್ದ ಬಾರ್ಕೂರಿನ ಆಳುಪರ ಸಾಮಂತ ಅರಸರಾದ ತೋಳಾರರ ಕಾಲದಲ್ಲಿ ನಿರ್ಮಾಣವಾಗಿ ಇಂದಿಗೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡ ಅರಮನೆಯಾಗಿದೆ. ಕೂಸಮ್ಮ ತೋಳಾರ್ ಎನ್ನುವ ರಾಣಿಯು ಉಳ್ಳಾಲದ ರಾಣಿ ಅಬ್ಬಕ್ಕನ ಗೆಳತಿಯಾಗಿದ್ದು ಸೂರಾಲಿನ ರಕ್ಷಣೆಗಾಗಿ ಮೊಗವೀರ ಪಟ್ಟಣದಿಂದ ಮೊಗವೀರರ ಸೈನ್ಯ ಪಡೆಯನ್ನ ಕಳಿಸಿಕೊಟ್ಟಿದ್ರು. ಆಳುಪ ಅರಸರಿಗೆ ಪ್ರತಿಯೊಂದು ಯುದ್ಧದಲ್ಲೂ ಕಾಲಾಳು ಸೈನಿಕರನ್ನು ಸೂರಾಲಿನಿಂದಲೇ ಕಳಿಸಿಕೊಡ್ತಾ ಇದ್ರು. 15ನೇ ಶತಮಾನದಲ್ಲಿ ಜೈನ ಅರಸರು ನಿರ್ಮಿಸಿದ್ದ 12 ಅರಮನೆಗಳಲ್ಲಿ ಈಗ ಉಳಿದಿರುವುದು ಸೂರಾಲು ಅರಮನೆ ಮಾತ್ರ. ಈ ಅರಮನೆಯ ನಿರ್ಮಾಣಕ್ಕೆ ಬಳಸಿರೋದು ಸುಣ್ಣ, ಆವಿಮಣ್ಣು ಮತ್ತು ಮರಗಳನ್ನ ಮಾತ್ರ. ಇದು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಅಜ್ಜನ ಮನೆಯಾಗಿದ್ದು ಈಗಲೂ ಅರಸು ಮನೆತನದವರ ಆಳ್ವಿಕೆಯಲ್ಲಿಯೇ ಇದೆ. ಅರಮನೆಯ ಒಳಭಾಗದಲ್ಲಿ ತಂಪಾದ ವಾತಾವರಣವಿದ್ದು ಅಲ್ಲೊಂದು ಅದ್ಭುತವಾದ ಪದ್ಮಾವತಿ ಅಮ್ಮನ ದೇವಾಲಯವಿದೆ. ಸಭೆ ದರ್ಬಾರುಗಳು ನಡೆಯುತ್ತಿದ್ದ ಜಾಗವನ್ನು ನೋಡಿ ಮೇಲ್ಗಡೆ ಬಂದರೆ ರಾಣಿಗಾಗಿ ನಿರ್ಮಿಸಿದ್ದು ಎನ್ನಲಾಗುವ ಅದ್ಭುತವಾದ ಜಾಗವೊಂದು ಇದೆ. ಇದೆಲ್ಲ ಸಂಪೂರ್ಣವಾಗಿ ಮರಗಳಿಂದಲೇ ಮಾಡಲಾಗಿದ್ದರೂ ಒಂದೇ ಒಂದು ಮಳೆಯನ್ನು ಉಪಯೋಗಿಸದೆ ಮರದ ಕೀಲುಗಳಿಂದಲೇ ಮಾಡಲಾಗಿದೆ. 7 ಅಂಗಳಗಳನ್ನು ಹೊಂದಿದ್ದ ದೊಡ್ಡ ಅರಮನೆಯಲ್ಲಿ ಈಗ ಕೇವಲ 5 ಅಂಗಳಗಳನ್ನ ಮಾತ್ರ ನೋಡಲು ಸಿಗುತ್ತೆ. ಅಂಬರೀಶ್ ಅವರ ಎಂಟೆದೆಯ ಬಂಟ, ರಂಗನಹಳ್ಳಿಯ ರಂಗನಗೌಡ, ಮಲಯಾಳಂನ ಕಾಯಂ ಕುಲಂ ಕೊಚ್ಚೂನಿ ಹೀಗೆ ಹಲವಾರು ಚಲನಚಿತ್ರಗಳ ಚಿತ್ರೀಕರಣವು ನಡೆದಿರುತ್ತೆ. ಇಂದಿಗೂ ಇಲ್ಲಿ ನವರಾತ್ರಿ, ಹೊಸ್ತು ಆಚರಣೆಗಳು ನಡೆಯುತ್ತಿದ್ದು ದೀಪೋತ್ಸವ ಮತ್ತು ಹೋಳಿ ಆಚರಣೆಗಳಂತೂ ಅತ್ಯದ್ಭುತವಾಗಿರುತ್ತೆ. ಒಂದು ಸಭೆ ದರ್ಬಾರುಗಳು ನಡೆದು ವಿಜೃಂಭಣೆಯಿಂದ ಇರುತ್ತಿದ್ದ ಅರಮನೆ ಇಂದಿಗೆ ಖಾಲಿಯಾಗಿರುವುದು ಮಾತ್ರವಲ್ಲದೆ ಹಲವಾರು ಭಾಗಗಳನ್ನು ಕಳೆದುಕೊಂಡಿದೆ. ಕರ್ನಾಟಕದಲ್ಲಿ ಉಳಿದಿರುವ ಏಕೈಕ ಮಣ್ಣಿನ ಅರಮನೆಯಾಗಿರುವುದರಿಂದ ಇದನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳಿ. ಯಾಕಂದ್ರೆ ಮುಂದಿನ ವಿಡಿಯೋದಲ್ಲಿ ಅರಮನೆಗೆ ಸಂಬಂಧಿಸಿದ ಅತ್ಯಂತ ಘಟಾನುಘಟಿ ದೈವವೊಂದರ ಕಥೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ.